ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಸ್ಎಕೆ ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Ramesh Dresses, men, women, kids, sarees, complete family shop. Cloth Bazaar, MG Road, Raichur. ಮೋದಿ ಪ್ರಚಾರ ಮಾಡಿದಲ್ಲಿ ಬಿಜೆಪಿ ಮುಕ್ತ. ಈ ಫಲಿತಾಂಶ ಲೋಕಸಭೆ ಚುನಾವಣೆಗೆ ದಿಕ್ಸೂಚಿ. ಎನ್ಎಸ್ ಬೋಸರಾಜ್. ದುರಾಡಳಿತದ ಬಿಜೆಪಿಗೆ ಮತದಾರರ ತಕ್ಕ ಉತ್ತರ. ಜಿಲ್ಲೆಯ ಅಭಿವೃದ್ಧಿಗಾಗಿ ಏಮ್ಸ್ ಸ್ಥಾಪನೆಗೆ ಮುಂದಾಗಲಿ. ಪಾರಸ್ ಮನಸುಖಾಣಿ ಒತ್ತಾಯ. ಮೇಲುಕೋಟೆ ಕ್ಷೇತ್ರದಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಗೆಲುವು. ನಗರದಲ್ಲಿ ರೈತರ ಸಂಘದಿಂದ ವಿಜಯೋತ್ಸವ. ಮತ್ತು ಶಿವರಾಜ್ ಪಾಟೀಲರು ಹಣದ ಹೊಳೆ ಹರಿಸಿದರೂ ತೀವ್ರ ಪೈಪೋಟಿ ನೀಡಿದ್ದೇವೆ. ಮೊಹಮ್ಮದ್ ಶಾಲಂ. ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯ ಹಾಗೂ ಜಿಲ್ಲೆಯಲ್ಲಿ ಜನರು ಬಯಸಿದಂತೆ ಬದಲಾವಣೆಯಾಗಿದ್ದು, ಈ ಫಲಿತಾಂಶವು ಲೋಕಸಭೆ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ ಎಂದು ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸರಾಜ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸ ಮಾಡದೆ 40% ಭ್ರಷ್ಟಾಚಾರ ಮಾಡಿದ್ದು ಜನರು ಉತ್ತರ ನೀಡಿದ್ದಾರೆ. ರಾಜ್ಯಕ್ಕೆ ಪ್ರಧಾನಿ ಸೇರಿ ಕೇಂದ್ರ ಸಚಿವ ದಂಡು ಬಂದು ಹೋದರೂ ಅವರ ಆಟ ನಡೆಯಲಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಹುಮತ ನೀಡಿದ್ದಾರೆ. ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಉತ್ತಮ ಅಭಿವೃದ್ಧಿ ಕೆಲಸಗಳು ಮಾಡುವುದರ ಜೊತೆಗೆ ಈ ಭಾಗ ಸಂಪೂರ್ಣವಾಗಿ ನೀರಾವರಿ ಪ್ರದೇಶವಾದರೆ ರೈತರ ಸಮಸ್ಯೆ ಬಗೆಹರಿಯಲಿದೆ. ಈ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು ಎಂದರು. ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡುವುದಾಗಿ ಬಿಜೆಪಿಯವರು ಹೇಳುತ್ತಿದ್ದರು. ಆದರೆ ಮೋದಿ ಬಂದು ಹೋದಲೆಲ್ಲ ಬಿಜೆಪಿ ಮುಕ್ತವಾಗಿದೆ. ಕಾಂಗ್ರೆಸ್ ನಾಯಕರ ಬಗ್ಗೆ ಬಿಜೆಪಿ ನಾಯಕರು ಹಗುರವಾಗಿ ಮಾತನಾಡುತ್ತಿದ್ದರು. ಅದಕ್ಕೆ ಜನರೇ ಉತ್ತರ ಕೊಟ್ಟಿದ್ದಾರೆ ಎಂದರು. ಜಿಲ್ಲೆಯಲ್ಲಿ 4 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದೆ. ಇನ್ನು 2 ಕ್ಷೇತ್ರಗಳಲ್ಲಿ ಕಡಿಮೆ ಅಂತರದಲ್ಲಿ ಸೋತಿದ್ದೇವೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿದ್ದು ನೀರಾವರಿ ಸಮಸ್ಯೆಗಳ ಬಗೆಹರಿಸಲು ಪ್ರಾಮುಖ್ಯತೆ ನೀಡಲಾಗುವುದು. ಏಮ್ಸ್ ಹಾಗೂ ಕೈಗಾರಿಕೆ ತರಲು ಪ್ರಯತ್ನಿಸಲಾಗುವುದು ಎಂದರು. ದೇವದುರ್ಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕಡಿಮೆ ಮತ ಪಡೆದಿರುವುದು ದುರ್ದೈವ. ಅಲ್ಲಿ ಕಾರ್ಯಕರ್ತರ ಪಡೆ ಇದೆ, ಆದರೆ ಮುಖಂಡರು ಸರಿಯಾಗಿ ನಡೆದುಕೊಳ್ಳದೇ ಇರುವುದರಿಂದ ಹೀನಾಯ ಸೋಲು ಉಂಟಾಗಿದೆ ಎಂದರು. ಜಿಲ್ಲೆಯಲ್ಲಿ ಹೆಚ್ಚಾಗಿ ರೈತರ ಸಮಸ್ಯೆಗಳಿವೆ. ಈ ಭಾಗ ಸಂಪೂರ್ಣ ನೀರಾವರಿ ಕ್ಷೇತ್ರವಾದರೆ ರೈತರ ಸಮಸ್ಯೆ ಬಗೆಹರಿಯಲಿದೆ. ಎನ್ಆರ್ಬಿಸಿ ಕಾಲುವೆ ಆಧುನೀಕರಣ, ವಿಸ್ತರಣೆ ಹಾಗೂ ಟಿಎಲ್ಬಿಸಿ ಕಾಲುವೆ ಕಾಮಗಾರಿ ಆಧುನೀಕರಣದಲ್ಲಿ ನಡೆದ ಭ್ರಷ್ಟಾಚಾರ ಕುರಿತು ತನಿಖೆ ನಡೆಸಲು ಒತ್ತಾಯಿಸಲಾಗುತ್ತದೆ ಎಂದರು. ಬದಲಾವಣೆ ಆಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಮತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅತಿ ಹೆಚ್ಚು ಬೆಂಬಲ ಸೂಚಿಸಿರ್ತಕ್ಕಂಥ ಎಲ್ಲ ಮತದಾರರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ನಮ್ಮ ಕೃತಜ್ಞತೆಗಳು ಸಲ್ಲಿಸಿ, ಈ ಜಯಬೇರಿಕೆ ಕಾರಣರಾಗಿರ್ತಕ್ಕಂಥ ಎಲ್ಲ ಹಿರಿಯ ನಾಯಕರುಗಳು, ಕಾರ್ಯಕರ್ತರಿಗೆ ಮತ್ತು ಪಕ್ಷದ ಹಿತೈಷಿಗಳು ಸಹಿತ ಅಭಿನಂದನೆಗಳು ಸಲ್ಲಿಸಿ, ಇವತ್ತು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಅವರು ಕೇವಲ ಈ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರದಲ್ಲಿ ಇಟ್ಟಿರ್ತಕ್ಕಂಥದ್ದು ಒಂದೇ ವಿಷಯ, ಡಬಲ್ ಇಂಜಿನ್ ಸರ್ಕಾರ ಇರಬೇಕು, ಡಬಲ್ ಇಂಜಿನ್ ಸರ್ಕಾರ ಒಳ್ಳೆಯ ಅಭಿವೃದ್ಧಿ ಕಾಮಗಾರಿಗಳನ್ನು ಕರ್ನಾಟಕದಲ್ಲಿ ಮಾಡಿದೆ ಅಂತೇಳಿ ಬಿಂಬಿಸುವಂಥ ಒಂದು ಪ್ರಯತ್ನ ಮಾಡಿದರು. ಯಾವ ಅಭಿವೃದ್ಧಿ ಕೆಲಸಗಳು ಮಾಡಿದೆ ಎಂಬುದು ವಿಷಯ ಹೇಳಿಲ್ಲ.
ಮತ್ತು ಈಗ ರಾಜ್ಯ ನಾಯಕರೆಲ್ಲ ವಿಫಲರಾಗಿದ್ದಾರೆ ಅಂತೇಳಿ ಶ್ರೀಮಾನ್ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿಯವರು, ಅಮಿತ್ ಶಾ ಅವರು, ನಡ್ಡಾ ಅವರು, ಕೇಂದ್ರದ ಎಂಟೈರ್ ಸಚಿವರ ದಂಡು ಮತ್ತು ಅವರ ಪಕ್ಷದ ಮುಖಂಡರೇ ರಾಜ್ಯಾದ್ಯಂತ ಪ್ರಚಾರ ಮಾಡಿದರು. ಹಾಗಾಗಿ ಅವರಿಗೆ ಕರ್ನಾಟಕದ ಜನರು ಅವ್ರು ಹೇಳಿರ್ತಕ್ಕಂಥ ವಿಷಯಗಳನ್ನು ನಂಬಿ ಮತವನ್ನು ಕೊಡ್ತಾರೆ ಅಂತೇಳಿ ಅವರು ಪ್ರಯತ್ನ ಮಾಡಿದರು. ಆದರೆ ರಾಜ್ಯದ ಜನರು ಭಾಳ ವಿಚಾರವಂತರು, ಬುದ್ಧಿವಂತರು. ರಾಷ್ಟ್ರ ರಾಜಕೀಯದಲ್ಲಿ ಬದಲಾವಣೆ ತಂದಿದ್ರೆ ಅದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಿಂದ ಹಿಂದಿನ ಇತಿಹಾಸದಲ್ಲಿ ನಡೀತು. ಹಾಗಾಗಿ ಈಗ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಈ ಬದಲಾವಣೆ ಮುಂದೆ ಬರುವಂಥ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಆಗ್ತದೆ ಅಂತೇಳಿ ನಂಬಿಕೆಗೆ ಜನರಲ್ಲಿ ಬಂದಿದೆ. ಇವತ್ತು ಅನೇಕ ಬಾರಿ ರಾಜ್ಯ ನಾಯಕರು ಹೇಳ್ತಾರೆ ಪದೇ ಪದೇ, ರಾಹುಲ್ ಗಾಂಧಿಯವರು ಬಂದು ಪ್ರಚಾರ ಮಾಡಿದರೆ ನಮಗೆ ಭಾಳ ಅನುಕೂಲ ಆಗ್ತದೆ, ಅವ್ರು ಬಂದಿರತಕ್ಕಂಥ ಎಲ್ಲ ಪ್ರದೇಶಗಳಲ್ಲಿ BJP ಅವರು ಆರಾಮಾಗಿ ಆರಿಸಿ ಬರ್ತಾರೆ ಅಂತೇಳಿ ಅಶೋಕ್ ಅಂತ ಸಚಿವರು ಭಾಳ ಸಲ ಹೇಳೋದಿಲ್ಲ, ನಾವು ಕೇಳಿದ್ವಿ. ಇವತ್ತು ಶ್ರೀಮಾನ್ ಮೋದಿಯವರು ಬಂದೋಗಿದ್ದ ಜಾಗಗಳೆಲ್ಲ ಕ್ಲೀನಾಗಿ ಸ್ವೀಪ್ ಆಗಿದೆ. ಅದು ಬೆಳಗಾಂನಲ್ಲಿ ಇರ್ಬೋದು, ಚಿಕ್ಕಬಳ್ಳಾಪುರನಲ್ಲಿ ಇರ್ಬೋದು, ಚಿಕ್ಕಮಗಳೂರಿನಲ್ಲಿ ಇರ್ಬೋದು, ದಾವಣಗೆರೆ ಕೇಂದ್ರ ಸ್ಥಾನದಲ್ಲಿರ್ಬೋದು, ಬ್ಯಾಂಗ್ಳೂರಿನಲ್ಲಿರ್ಬೋದು, ಎಲ್ಲ ಕಡೆ ಅವರು ಹೋಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಹೆಚ್ಚು ಸ್ಥಾನಗಳನ್ನು BJP ಅವರು ಕಳ್ಕೊಂಡು ಕಾಂಗ್ರೆಸ್ಗೆ ಹಗುರವಾಗಿ ಮಾತನಾಡಬಾರ್ದು ಎಂಬುದು ಇವತ್ತು ಅವರಿಗೆ ಗೊತ್ತಾಗಿದೆ. ಇವತ್ತು ಮುಕ್ತ ಕಾಂಗ್ರೆಸ್ ಮಾಡ್ತಾರೆ ಅಂತ ಹೇಳಿರೋ ಪರಿಸ್ಥಿತಿ ಇವತ್ತು ಇಡೀ ದಕ್ಷಿಣ ಭಾರತ ದೇಶದಲ್ಲಿ ಮುಕ್ತ BJP ಆಗಿರ್ತಕ್ಕಂಥ ಪರಿಸ್ಥಿತಿ ನಾವು ಇವತ್ತು ಕಾಣ್ತಾ ಇದ್ದೀವಿ. ಯಾವುದೇ ರಾಜ್ಯದಲ್ಲಿ ಅವರು ಸ್ವಂತ ಬಲದ ಮೇಲೆ ಆಸೆ ಬರದೆ ಪಕ್ಷಗಳು ಆಸೆ ಬಂದಿರತಕ್ಕಂಥವ್ರನ್ನು ಹಣದ ಮತ್ತು ಅಧಿಕಾರದ ಆಸೆಯಿಂದ ಬದಲಾವಣೆ ಮಾಡಿ ಇವತ್ತು ಈ ಪರಿಸ್ಥಿತಿ ಬರಬೇಕಾದ್ರೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನಂತೇಳಿ ಇವತ್ತು ಜನರು ಗುರುತಿಸ್ತಾರೆ. ಹಾಗಾಗಿ ಕರ್ನಾಟಕ ಜನತೆ ಭಾಳ ಉತ್ತಮವಾದಂಥ ಒಂದು ಜನರಿಗೆ ರಾಜಕಾರಣಗಳಿಗೆ ಬುದ್ಧಿ ಹೇಳುವಂಥ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಸ್ಥಾನ, ಇವತ್ತು 41% ಸುಮಾರು ವೋಟು ಪರ್ಸೆಂಟೇಜ್ ಬಂದಿರತಕ್ಕಂಥದ್ದು ಮತ್ತು 135 ಸೀಟು. ಏನು ಅನೇಕ ಎಕ್ಸಿಟ್ ಪೋಲ್ಸ್ನಲ್ಲಿ 108, 90, 68 ಈ ರೀತಿ BJP ಕಾಂಗ್ರೆಸ್ ಎಲ್ಲ ಹೇಳಿದರು. ಎಲ್ಲದಕ್ಕೂ ಮೀರಿ ಇವತ್ತು ಉತ್ತಮವಾದಂಥ ಒಂದು ತೀರ್ಪನ್ನು ಇವತ್ತು ಕರ್ನಾಟಕ ಜನರು ನೀಡಿ ದೇಶಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ಇವತ್ತು ಇಡೀ ದೇಶ ಎಲ್ಲ ಪಕ್ಷಗಳು, ವಿರೋಧ ಪಕ್ಷಗಳು ಇರ್ಬೋದು, ಎಲ್ಲರೂ ಸಹಿತ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅಂತೇಳಿ ಅವರು ವಿಚಾರ ಮಾಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಈ ಫಲಿತಾಂಶ ನಿಜವಾಗಿ ರಾಷ್ಟ್ರದ ರಾಜಕಾರಣಕ್ಕೆ ಒಂದು ಬದಲಾವಣೆ ತರತಕ್ಕಂಥ ಒಂದು ಪರಿಸ್ಥಿತಿನ ಇವತ್ತು ತಂದಿದ್ದಾರೆ ಅಂತ ಹೇಳಿದರೆ ನಿಜವಾಗಿ ಕರ್ನಾಟಕದ ಮತದಾರರು ಭಾಳ ಬುದ್ಧಿವಂತರು, ವಿಚಾರವಂತರು ಅಂತೇಳಿ ಮತ್ತೊಂದು ಸಲ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇಡೀ ರಾಜ್ಯದ ಮತದಾರರಿಗೆ ಸಹಿತ ಅಭಿನಂದನೆ ಸಲ್ಲಿಸಿ ಮತ್ತು ನಮ್ಮ ರಾಜ್ಯ ಜಿಲ್ಲೆಯಲ್ಲಿ ಸಹಿತ ಇವತ್ತು ನಾವು ಮೊದಲೊಂದು ಅಂತ ಸ್ನೇಹಿತರು ಕೇಳಿ 4ರಿಂದ 5 ಸೀಟ್ ಬರ್ತಾವೆ ಅಂತ ಹೇಳ್ತಿದ್ವಿ. ಕಾಂಗ್ರೆಸ್ ಈ 4 ಸೀಟ್ ಪಡೆದಿದ್ವಿ ನಾವು. 2 ಸೀಟ್ ಕೇವಲ ಸ್ವಲ್ಪ ಅಂತರದಿಂದ ನಾವು ಸೋತೀವಿ. ರಾಯಚೂರು ಇರ್ಬೋದು 2520 ಓಟು ಮತ್ತು 3000 ಚಿಲ್ಲರು ಮತ್ತು ನಮ್ಮ 2600 ಚಿಲ್ಲರ ಲಿಂಗ್ಸೂರು 2 ಸೀಟು ಭಾಳ ಕಡಿಮೆ ಅಂತರದಿಂದ ನಾವು ಸೋತಿದ್ವಿ. ಅವೆರಡು ಬಂದರೆ ನಮಗೀಗ 6 ಸೀಟ್ ಬರ್ತಿದ್ವು, ಆದರೂ ಸೋತಿದ್ವಿ. 4 ಸೀಟು ನಾವು ಮಿನಿಮಮ್ 4 ಸೀಟು ಕಾಂಟ್ರಿಬ್ಯೂಷನ್ ಮಾಡ್ತೀವಿ ನಮ್ಮ ಜಿಲ್ಲೆಯಿಂದ ಅಂತೇಳಿ ಹೈಕಮಾಂಡ್ನವ್ರಿಗೆ, ರಾಜ್ಯ ಮಟ್ಟದ ನಾಯಕರಿಗೆ ಸಹಿತ ನಾವು ಮಾತನ್ನು ಕೊಟ್ಟಿವಿ. ಅವರು ಸಹಿತ ಮಿನಿಮಮ್ 4 ಬರಬೇಕಂತಲೇ ಪ್ರತಿ ಸಾರಿ ನಮಗೆ ನಾಯಕರುಗಳು ಹೇಳ್ತೀವಿ. ಅದರಂತೆ ನಮ್ಮ ಜಿಲ್ಲೆಯ ಜನತೆ ಎಲ್ಲ ನಮ್ಮ ಮತದಾರರು, ನಮ್ಮ ಕಾರ್ಯಕರ್ತರು ಎಲ್ಲರೂ ಸಹಿತ ಪಕ್ಷಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ವಾತಾವರಣ ಮುಂದುವರಿಬೇಕು ಮತ್ತು ನಮ್ಮ ಮೇಲೆ ಸರ್ಕಾರ ಇವತ್ತು CLP ಮೀಟಿಂಗ್ ನಡೀತಾ ಇದೆ. ಬರುವಂಥ 2 ದಿನಗಳಲ್ಲಿ ಸರ್ಕಾರ ರಚನೆ ಮಾಡತಕ್ಕಂಥದ್ದು ಪ್ರಕ್ರಿಯೆ ಪೂರ್ತಿ ಆಗ್ತದೆ. ಆದ ತಕ್ಷಣ ಎಲ್ಲ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ಒಂದು ಪ್ರಯತ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತದೆ ಅಂತೇಳಿ ಜನರು ಇಟ್ಟಿರ್ತಕ್ಕಂಥ ಅವರ ಆಶೋತ್ತರಗಳು, ಅವರ ನಂಬಿಕೆ ವಿಶ್ವಾಸಕ್ಕೆ ದ್ರೋಹ ಬಗೆದೆ. ಎಲ್ಲರೂ ಒಂದಾಗಿ ಪಕ್ಷ ಮತ್ತು ಸರ್ಕಾರ ಎರಡು ಕೂಡಿ ಉತ್ತಮವಾಗಿ ರಾಜ್ಯದಲ್ಲಿ ಬೆಳವಣಿಗೆ ಅಭಿವೃದ್ಧಿ ಬಗ್ಗೆ ಒಂದು ಉತ್ತಮವಾದಂಥ ಒಂದು ಆಡಳಿತ ನೀಡಲಿಕ್ಕೆ ಅವಕಾಶದ ಮಾತಿನ ಸಂದರ್ಭದಲ್ಲಿ ಹೇಳಿ
ಇವತ್ತು ನನ್ನ ಅಭ್ಯರ್ಥಿ ಸಹಿತ ಎರಡು ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಪರಾಜಿತ ಅಭ್ಯರ್ಥಿ ಮೊಹಮ್ಮದ್ ಶಾಲಂ, ಪಕ್ಷದ ಹಿರಿಯ ಮುಖಂಡರಾದ ಕೆ ಶಾಂತಪ್ಪ, ಜಯಣ್ಣ, ರುದ್ರಪ್ಪ ಅಂಗಡಿ, ಲಕ್ಷ್ಮೀರೆಡ್ಡಿ, ಜಿ ತಿಮ್ಮಾರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಮಂಡ್ಯ ಜಿಲ್ಲೆಯ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ವೋದಯ ಕರ್ನಾಟಕ ಪಕ್ಷದ ಅಭ್ಯರ್ಥಿ ದರ್ಶನ್ ಪುಟ್ಟಣ್ಣಯ್ಯ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪದಾಧಿಕಾರಿಗಳು ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡ ಸಂಘಟನೆ ಪದಾಧಿಕಾರಿಗಳು, ಕಾರ್ಯಕರ್ತರು ಜಯಘೋಷ ಮೊಳಗಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಸ್ ಮಾಲಿ ಪಾಟೀಲ್ ಮಾತನಾಡಿ, ಮೇಲುಕೋಟೆ ವಿಧಾನಸಭೆ ಕ್ಷೇತ್ರದಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಗೆದ್ದಿದ್ದು ರೈತರ ಧ್ವನಿಯಾಗಿ ಅವರು ವಿಧಾನಸಭೆ ಪ್ರವೇಶ ಮಾಡುತ್ತಾರೆ. ವಿಧಾನಸಭೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟ ಮತದಾರರಿಗೆ ಅಭಿನಂದಿಸುವುದಾಗಿ ಹೇಳಿದರು. ರಾಜ್ಯದಾದ್ಯಂತ ಸರ್ವೋದಯ ಕರ್ನಾಟಕ ಪಕ್ಷವನ್ನು ಸಂಘಟಿಸಲು ಮುಂದಾಗುತ್ತಾರೆ ಎಂಬ ವಿಶ್ವಾಸವಿದೆ. ದರ್ಶನ ಪುಟ್ಟಣ್ಣಯ್ಯ ಗೆಲುವಿಗೆ ಕಾರಣರಾದವರನ್ನು ಅಭಿನಂದಿಸುವುದಾಗಿ ತಿಳಿಸಿದರು. ಸರ್ವೋದಯ ಕರ್ನಾಟಕ ಪಕ್ಷಕ್ಕೆ, ಸರ್ವೋದಯ ಕರ್ನಾಟಕ ಪಕ್ಷಕ್ಕೆ, ಕೆಎಸ್ ದರ್ಶನ್ ಪುಟ್ಟಣ್ಣಯ್ಯನವರಿಗೆ, ಮೇಲ್ಕೋಟೆ ಶಾಸಕರಾಗಿ ಆಯ್ಕೆಯಾದಂತ ದರ್ಶನ್ ಪುಟ್ಟಣ್ಣಯ್ಯನವರಿಗೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್, ಮುಖಂಡರುಗಳಾದ ರವಿಕುಮಾರ್, ಬೂದಯ್ಯ ಸ್ವಾಮಿ ಗಬ್ಬೂರು, ಮಲ್ಲಣ್ಣ ದಿನ್ನಿ ಸೇರಿದಂತೆ ಅನೇಕರಿದ್ದರು. ರಮೇಶ್ ಡ್ರೆಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್. ಮದುವೆ ಸಮಾರಂಭದ ಸೀರೆಗಳು, ಎಲ್ಲಾ ಶುಭ ಸಮಾರಂಭಗಳಿಗಾಗಿ ಬಟ್ಟೆಗಳು, ಸಿಲ್ಕ್ ಸೀರೆಗಳು ಸಿಗುತ್ತವೆ. ಪಟ್ಟು ಸೀರೆಗಳು, ಸಿಲ್ಕ್ ಸೀರೆಗಳು, ಪೋಜಂ ಪಟ್ಟು ಸೀರೆಗಳು, ಬನಾರಸ್ ಸೀರೆಗಳು, ಮ್ಯಾಚಿಂಗ್ ಟ್ವಿನಿಂಗ್ ಸೆಟ್ಗಳು, ಲೆಹೆಂಗಾ, ಡಿಸೈನರ್ ಗೌನ್ಸ್, ಡಿಸೈನರ್ ಗಾಗ್ರಾ, ಕ್ರಾಫ್ಟ್ ಸ್ಕರ್ಟ್, ಟ್ವಿನಿಂಗ್ ಸೆಟ್ಗಳು, ಕಾಂಚೀಪುರಂ, ಧರ್ಮಾವರಂ, ಬನಾರಸಿ ಸೀರೆಗಳು, ಡೈಲಿ ವೇರ್ ಸೀರೆಗಳು, ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಸೀರೆಗಳು ಸಿಗುತ್ತವೆ. ಕಿಡ್ಸ್ ಝೋನ್ ನಲ್ಲಿ ಡಂಗ್ರಿ, ಮಲ್ಟಿ ಕಲರ್ ಡಿಜಿಟಲ್ ಪ್ರಿಂಟ್, ಫ್ರಾಕ್ಸ್, ಫಾರ್ಮಲ್, ಟ್ರೆಡಿಷನಲ್, ಫ್ಯಾನ್ಸಿ ಡ್ರೆಸ್ಸಸ್, ಟಿ ಶರ್ಟ್ಸ್, ಎಥ್ನಿಕ್, ಫ್ಯಾನ್ಸಿ ಡ್ರೆಸ್ಸಸ್ ಸಿಗುತ್ತವೆ. ಮೆನ್ಸ್ ಅವೆನ್ಯೂನಲ್ಲಿ ಫಾರ್ಮಲ್, ಕ್ಯಾಶುವಲ್, ಜಾಕೆಟ್, ಪಾರ್ಟಿ ವೇರ್, ಎಥ್ನಿಕ್, ಟಿ ಶರ್ಟ್ಸ್, ಡೆನಿಮ್ ಜೀನ್ಸ್ ಮತ್ತು ಇನ್ನು ಅನೇಕ ಬಟ್ಟೆಗಳು ಸಿಗುತ್ತವೆ. ವುಮೆನ್ಸ್ ಏರಿಯಾನಲ್ಲಿ ಸಲ್ವಾರ್ ಕಮೀಜ್, ಚೂಡಿದಾರ್, ಲೆಹಂಗಾ ಚೋಲಿ, ಛನಿಯಾ ಚೋಲಿ, ಟಾಪ್ಸ್ ಮತ್ತು ಜೀನ್ಸ್, ಕುರ್ತೀಸ್ ಮತ್ತು ವೆಸ್ಟರ್ನ್ ಡ್ರೆಸ್, ನೈಟಿ, ನೈಟ್ ಗೌನ್ ಮತ್ತು ರಾತ್ರಿ ಸೂಟ್ಗಳು, ಇನ್ನರ್ ವೇರ್ಸ್ ಮತ್ತು ಲೆಗಿನ್ಸ್ ಸಿಗುತ್ತವೆ. ರಮೇಶ್ ಯೂನಿಫಾರ್ಮ್ಸ್, ಗೋ ಟು ಸ್ಕೂಲ್ ವಿತ್ ರಮೇಶ್ ಯೂನಿಫಾರ್ಮ್ಸ್. ಆಲ್ ಟೈಪ್ಸ್ ಆಫ್ ಯೂನಿಫಾರ್ಮ್ಸ್ ಅಂಡರ್ ಒನ್ ರೂಫ್. ರಮೇಶ್ ವೇರ್ ಒಸೈರ್ ಸೆಂಟರ್ ನಲ್ಲಿ ಮೆನ್ಸ್ ಇನ್ನರ್ ವೇರ್ಸ್ ಸಿಗುತ್ತವೆ. ರಮೇಶ್ ಡ್ರೆಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್, ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI,
Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar,
ಸ್ಟೇಷನ್ ರೋಡ್ ರಾಯಚೂರು. ಮೊಬೈಲ್ 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರಕ್ಕೆ ಬೇಸತ್ತು ಜನರು ತಕ್ಕ ಉತ್ತರ ನೀಡಿದ್ದಾರೆ. ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಜನತೆ ಬಹುಮತ ನೀಡಿದ್ದಾರೆ. ರಾಜ್ಯದಲ್ಲಿ ಉತ್ತರ ಆಡಳಿತ ಮೂಲಕ ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸಲಾಗುವುದು. ರಾಜ್ಯದ ಜನತೆಗೆ ನೀಡಿದ 5 ಗ್ಯಾರಂಟಿಗಳನ್ನು ಈಡೇರಿಸಲು ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಪಾರಸ್ ಮಲ್ಸುಕಾಣಿ ಹೇಳಿದರು. ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ದುರಾಡಳಿತ ಬಿಜೆಪಿ ಸರ್ಕಾರವನ್ನು ತೊಲಗಿಸಿ ಕಾಂಗ್ರೆಸ್ಗೆ ಬಹುಮತ ನೀಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ನೀಡಿದ ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ಮೇಲೆ ಈಡೇರಿಸಲು ಬದ್ಧವಾಗಿದೆ ಎಂದರು. ಬಿಜೆಪಿ ಪಕ್ಷವು ಧಾರ್ಮಿಕ ಭಾವನೆಗಳನ್ನು ಇಟ್ಟುಕೊಂಡು ಚುನಾವಣೆ ಎದುರಿಸಿದೆ. ಅಭಿವೃದ್ಧಿ ಕೆಲಸಗಳು ಮಾಡದೇ ಇರುವುದರಿಂದ ಜನರು ಬಿಜೆಪಿಯನ್ನು ತಿರಸ್ಕರಿಸಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ 66 ಸ್ಥಾನ ಪಡೆದಿದೆ, ಅಂದರೆ ಡಬಲ್ ಚಕ್ಕ ಹೊಡೆದಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ನೀಡಿದ್ದು ಜನರಿಗೆ ಅಭಿವೃದ್ಧಿ ಕೆಲಸ ಮಾಡಬೇಕು. ಶಾಸಕರಾಗಲಿ ಸಚಿವರಾಗಲಿ ಜನರ ವಿಶ್ವಾಸಕ್ಕೆ ದ್ರೋಹ ಮಾಡಬಾರದು. ಉತ್ತಮ ಅಭಿವೃದ್ಧಿ ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಜನರು ಮುಂದೆ ಹೋಗಲು ಸಾಧ್ಯವಾಗುತ್ತದೆ ಎಂದರು. ಸಿದ್ದರಾಮಯ್ಯ ಅವರು ಜಿಲ್ಲೆಗೆ ಬಂದಾಗ ರಾಯಚೂರು ಜಿಲ್ಲೆಗೆ ಏಮ್ಸ್ ಕೊಡುವುದಾಗಿ ಹೇಳಿದರು. ಇದೀಗ ಜಿಲ್ಲೆಗೆ ಏಮ್ಸ್ ಕೊಡಲೇಬೇಕು. ಜನರ ಮುಂದೆ ಆಶ್ವಾಸನೆ ನೀಡಿದ್ದರು. ಅವರು ಜಿಲ್ಲೆಗೆ ಪ್ರಾತಿನಿಧ್ಯ ನೀಡಬೇಕು ಎಂದರು. ರಾಯಚೂರು ಜಿಲ್ಲೆಯಲ್ಲಿ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಕಾಂಗ್ರೆಸ್ ಸರ್ಕಾರ ಜಿಲ್ಲೆಗೆ ಸಚಿವ ಸ್ಥಾನ ಪ್ರಾತಿನಿಧ್ಯ ನೀಡಬೇಕು. ಈ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಜಿಲ್ಲೆಯವರಿಗೆ ಸಚಿವ ಸ್ಥಾನ ನೀಡಿಲ್ಲ. ಈ ಬಾರಿ ಜಿಲ್ಲೆಗೆ ಪ್ರಾತಿನಿಧ್ಯ ನೀಡಬೇಕು ಎಂದರು. ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರ ಸ್ಥಾನ ಖಾಲಿ ಇದ್ದು ಮುಂದಿನ ತಿಂಗಳಲ್ಲಿ ಭರ್ತಿ ಮಾಡುವ ಕೆಲಸ ಮಾಡಲಾಗುತ್ತಿದೆ. ನಾನು ಜಿಲ್ಲಾಧ್ಯಕ್ಷ ಸ್ಥಾನ ನೀಡಿದರೆ ನಿಭಾಯಿಸಿಕೊಂಡು ಹೋಗುವೆ. ಆದರೆ ಇದು ಪಕ್ಷದ ತೀರ್ಮಾನವಾಗಬೇಕು. ಪಕ್ಷದಲ್ಲಿರುವ ಹಿರಿಯ ನಾಯಕರು ಮತ್ತು ಶಾಸಕರು ಆಯ್ಕೆ ಮಾಡಬೇಕು ಎಂದರು. ಜಿಲ್ಲೆಯಲ್ಲಿ 4 ಸ್ಥಾನ ಬರಲು ಮತದಾರರು, ಕಾರ್ಯಕರ್ತರು, ಪಕ್ಷದ ಮುಖಂಡರು ಸಾಕಷ್ಟು ಶ್ರಮಿಸಿದ್ದಾರೆ. ಅವರಿಗೆ ಧನ್ಯವಾದಗಳು ಎಂದರು. ಈ ಕರ್ನಾಟಕ ರಾಜ್ಯದಲ್ಲಿ ಇದ್ದು ನಮ್ಮ ಜನರು, ನಮ್ಮ ವೋಟರ್ಸು ಬಹಳ ಬುದ್ಧಿವಂತರು, ಬಹಳ ಸುಮ್ಮನೆ ನೋಡ್ಕೊಂಡು ಕೂತಿದ್ರು. ಅವರು ಸಮಯ ಬಂದಾಗ ಅವರು ತಕ್ಕ ಪಾಠ ಕಲಿಸಿದರು. ಘಟಾನುಘಟಿ ಮಂದಿ ಮನೆಗೆ ಹೋಗ್ಬಿಟ್ಟು 30 ಸಾವಿರ ಓಟಲಿಂದ ಸೋತ 30 ಸಾವಿರ ಹೋಗಲಿಲ್ಲ. ಇನ್ನಾಗ ಸೋಲಾಯಿತು. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ, ನನ್ನ ಪರವಾಗಿ, ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪರವಾಗಿ ಜನರನ್ನು, ರಾಜ್ಯದ ಜನರನ್ನು, ಜಿಲ್ಲೆಯ ಜನರನ್ನು ಅಭಿನಂದಿಸಿದ್ದೇನೆ. ರಾಯಚೂರು ಜಿಲ್ಲೆಯಲ್ಲಿ ನಮಗೆ 4 ಸೀಟ್ ಬಂದವು, 2 ಸೀಟ್ ಬಿಜೆಪಿ ಹೋಗಿದೆ, 1 ಜನತಾದಳ. ರಾಯಚೂರು ಸೀಟು ಬಹಳ ನೇರ ಎಸ್ಕೇಪ್ ಆಗಿದೆ. ನಮ್ಮದು ಗೆಲ್ಲಬಹುದಾಗಿತ್ತು, ಆದರೆ ದೇವರ ಆಶೀರ್ವಾದ ಅವನಿಗೆ ಇರಲಿಲ್ಲ. ಬಹಳ ಕಷ್ಟಪಟ್ಟು ಮೈನಾರಿಟಿಗೆ ಸೀಟ್ ಕೊಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಹಳ ಆಸಕ್ತಿ ಪಟ್ಟು ಅವರು ಮೈನಾರಿಟೀಸ್ಗೆ ಕೊಡಬೇಕು ಸೀಟ್ ಅಂತೇಳಿ ಹಠಪಟ್ಟು ಕೊಡಿಸಿದ್ರು. ನಾವು ಬಹಳಷ್ಟು ಶ್ರಮ ಪಟ್ಟಿದ್ದೀವಿ. ಸಲುವಾಗಿ ಗೆಲ್ಲಬೇಕಾಯಿತು, ಗೆಲ್ಲಲಿಲ್ಲ. ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಮತ್ತು ರಾಜ್ಯದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಬಹಳ ಶ್ರಮಪಟ್ಟು ಬಹಳ ದಿವಸದಿಂದ ಕೆಲಸ ಮಾಡಿ ಈ ವಿಜಯವನ್ನು ನಾವು ಹಾಸಲು ಮಾಡಿದ್ದೀವಿ. ಇದಕ್ಕೆ ನಮ್ಮ ಮೂಲ ಕಾರಣ ನಮ್ಮ ಗ್ಯಾರಂಟಿ ಕಾರ್ಡ್. ನಾವೇನು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಜನರು ಅದನ್ನು ನಂಬಿದ್ದರು, ನಂಬಿ ನಾವು ಓಟ್ ಹಾಕಿದ್ದಾರೆ. ಮತ್ತು ಅದೇ ಪ್ರಕಾರ ನಾವು ನಡೆದುಕೊಳ್ತೀವಿ ಅಂತ ನಮ್ಮ ಮುಖಾಂತರ ನಾವು ಎಲ್ಲರಿಗೆ ಆಶ್ವಾಸನೆ ಕೊಡ್ತೇವೆ. ಇನ್ನೊಂದು ಮುಖ್ಯ ವಿಷಯ ನಾನು ಸಿದ್ದರಾಮಯ್ಯ ಸಾಹೇಬರ ಗಮನಕ್ಕೆ ತರಲಿಕ್ಕಿದ್ದೀನಿ. ರಾಯಚೂರು ಬಂದಿದ್ದರು ಅವರು, ಒಂದು ಕ್ಯಾಂಡಿಡೇಟ್ ಪರವಾಗಿ ಪ್ರಚಾರ ಮಾಡೋಕ್ಕೆ ಬಂದಿದ್ದರು. ನಾನು ರಾಯಚೂರು ಜಿಲ್ಲೆ ಪರವಾಗಿ ಅವರಿಗೆ ಏಮ್ಸ್ ನಮಗೆ ಕೊಡಬೇಕು. ನಾವು IIT ಕಳ್ಕೊಂಡಿವಿ, ಪರವಾಗಿಲ್ಲ. ಈಗ ಏಮ್ಸ್ ನಮಗೆ
ಕೊಡಲೇಬೇಕು. ನಂಜುಂಡ ವರದಿ ಪ್ರಕಾರ IIT ನಮ್ಗೆ ಬರಬೇಕಾಗಿತ್ತು, ಬರಲಿಲ್ಲ. ಆದರೆ ನಮಗೆ ಕೊಡ್ತೀವಂತ ಸಿದ್ದರಾಮಯ್ಯ ಸಾಹೇಬರು ತಮ್ಮೆಲ್ಲ ಮುಂದೆ ಜನರ ಮುಂದೆ ಆಶ್ವಾಸನೆ ಕೊಟ್ಟಿದ್ದಾರೆ. ಹೊಂದಿದ್ದೇನೆ. ಈ ಎಲೆಕ್ಷನ್ ನಾವು ನೋಡಿದ್ದೀವಿ. ರಾಷ್ಟ್ರೀಯ ಲೆವೆಲ್ ಎಲ್ಲ ಬಿಜೆಪಿ ನಾಯಕರು, ಪ್ರೈಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ 33 ಸಲ 44 ಸಲ ತಿರುಗಾಡಿದರು. ಆದರೆ ರಾಜ್ಯದ ಜನರು ಅವರನ್ನು ನಂಬಿಲ್ಲ. ಬರೀ ಧಾರ್ಮಿಕ ಭಾವನೆಯನ್ನು ಜನರಲ್ಲಿ ಇದು ಮಾಡಕ ಅವರು ಬರ್ತಿದ್ರು. ಜನರು ಈ ಸಲ ಅವರನ್ನು ನಂಬಿಲ್ಲ. ಇನಾಮ ಸೋಲಾಯ್ತು. ಅವರು ಪ್ರೈಮ್ ಮಿನಿಸ್ಟರ್ ಏನ್ ಮಾಡೋಕ್ಕಾಗಿಲ್ಲ, ಹೋಮ್ ಮಿನಿಸ್ಟರ್ ಏನ್ ಮಾಡೋಕ್ಕಾಗಿಲ್ಲ, ಯೋಗಿ ಅವರು ಬಂದಿದ್ರು ಅವ್ರೇನ್ ಮಾಡೋಕ್ಕಾಗಿಲ್ಲ. ಎಲ್ಲ ಘಟನಾಘಟ ಮಂದಿ ಬಂದು ಇವತ್ತು ಏನು ಪರಿಸ್ಥಿತಿ ಇದೆ. ಅವರು 66 ಡಬಲ್ ಚಕ್ಕ. ಚಕ್ಕ ಅಂದ್ರೆ ಮುಗಿಸ್ದಾಗ ಚಕ್ಕ ಎದಕ್ಕಂತಾರೆ ಹಿಂದಿನಲ್ಲಿ ಮುಗಿಸ್ದಾಗ ಇಲ್ಲ ಚಕ್ಕ ಕೇಳಿ. ನೀವು ಯಾರಿಗಿದ್ರು ಚಕ್ಕ ಅಂತ ಎದಕ್ಕಂತಾರೆ ಕೇಳಿ. ಡಬಲ್ ಚಕ್ಕ ಬಂದದ ಅವರಿಗೆ. ಕಾಂಗ್ರೆಸ್ ಈ ಬಿಜೆಪಿಗೆ ತಕ್ಕ ಪಾಠ ಜನರು ಕೊಟ್ಟಿದ್ದಾರೆ. ಯಾರಾಗ್ತಾರ ನಮ್ಮ ಶಾಸಕರು, ಮಿನಿಸ್ಟರ್ ಯಾರಾಗ್ತಾರ ಅವರು ಈ ಪಾಠನ ಕಲಿತು ಮುಂದೆ ಗೌರ್ಮೆಂಟ್ ನಡೆಸಬೇಕು. ನಾವು ಜನರಿಗೆ ಆಶ್ವಾಸನೆ ಬಹಳ ಕೊಟ್ಟಿದ್ದೀವಿ. ಜನರು ನಮ್ಮ ಮೇಲೆ ಬಹಳ ವಿಶ್ವಾಸವನ್ನು ಇಟ್ಟು ನಮ್ಮ ಓಟ್ ಹಾಕಿದ್ದಾರೆ. ಅವರ ವಿಶ್ವಾಸನ ದ್ರೋಹ ಮಾಡಬಾರದು. ನಾವು ತಕ್ಕಂತ ಬರೀ ಇವರು 40% ಕಮಿಷನ್ ಗೌರ್ಮೆಂಟ್ ಇತ್ತು, ಈ 40% ಕಮಿಷನ್ ಗೌರ್ಮೆಂಟ್ ಇತ್ತು ಹೇಳಿದ್ರೆ ಸಾಲಲ್ಲ. ನಾವು ಕೆಲಸ ಮಾಡಿ ಕರಪ್ಷನ್ ರಹಿತ ಆಡಳಿತವನ್ನು ಕೊಡಬೇಕು. ಹಂಗಾದ್ರೆ ಮಾತ್ರ ಮುಂದೆ ಜನರು ನಮ್ಗೆ ಓಟ್ ಹಾಕ್ತಾರೆ. ಜನರು ಬಹಳ 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 ಹುಷಾರ. ಸಮಯ ಬಂದಾಗ ತಕ್ಕಂತ ಪಾಠ ಕಲಿಸ್ತಾರೆ. ಇನ್ನೊಂದು ನಮ್ಮ ಕುಮಾರಸ್ವಾಮಿ ಅವರು ಇನ್ನ ಇದು ರಿಸಲ್ಟ್ ಅವಾಗಲೂ ನೂರಾರು ನಮ್ಮ ಕಂಡೀಷನ್ ಹಾಕ್ಬಿಟ್ರು. ಯಾರು ನನ್ನ ಸಪೋರ್ಟ್ ಕೇಳಿದ್ರೆ ಇವೆಲ್ಲ ನಮ್ಮ ಕಂಡೀಷನ್. ಆ ಕಂಡೀಷನ್ ಎಲ್ಲ ಗಾಳಿ ಬರೋದು. ನಾಯಿನೇ ಕೇಳಕ್ಕೆ ಸಾಧ್ಯವಿಲ್ಲ. ಈಗ ಇನ್ನ ಮುಂದೆ ನೆಕ್ಸ್ಟ್ ಟೈಮ್ ಅವರು 5 ಮಂದಿನೂ ಬರೋದಿಲ್ಲ. 5 ಮಂದಿ ಅದನ್ನ ಫ್ಯಾಮಿಲಿ, ಆ ಫ್ಯಾಮಿಲಿ ಎಲ್ಲ ಟೋಟಲಿ ದೇವೇಗೌಡರು ಇನ್ನ 5 ವರ್ಷ ಆಯುಷ್ಯ 92 ಇದ್ದಾರೆ. ಈಗ 3 ವರ್ಷ ಬಾಡಿ ಅವರು, ಅದು ಪರವಾಗಿಲ್ಲ. ಆದರೆ ಈ ಜನಸಾಧನ ಸ್ಮ್ಯಾಶ್ ಖತಮ್ ಆಗ್ಬಿಡ್ತದೆ. ಇನ್ನ ಮುಂದೆ ನಡೆಯಂಗಿಲ್ಲ. ಐದರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಮಜಾ ಆಗಬೇಕು, ಇಲ್ಲದೆ ಬಿಜೆಪಿ ಹೋಗ್ಬೇಕು, ಇಲ್ಲದೆ ಯಾವ ಪಕ್ಷದಲ್ಲಿ ಹೋಗ್ಬೇಕು. ಜನತಾದಲ್ಲಿ ಇನ್ನ ಮುಂದೆ ನಡೆಯಂಗಿಲ್ಲ. ಇದು ಅವರು ಸೊಕ್ಕಿನ ಮಾತುಗಳು ಇಲ್ಲೇ ಮುಕ್ತಾಯ. ಕುಮಾರಸ್ವಾಮಿ ಸೊಕ್ಕಿನ ಮಾತು ಇಲ್ಲೇ ಮುಕ್ತಾಯ. ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲ ಜನರಿಗೆ, ಮಾಧ್ಯಮದ ಮಿತ್ರರಿಗೆ, ಡೆಪ್ಟಿ ಕಮಿಷನರ್ಗೆ, ಪೊಲೀಸ್ ಆಫೀಸರ್ಸ್ಗೆ, ಎಲೆಕ್ಷನ್ ನಲ್ಲಿ ಮಾಡಿದ ಕೆಲಸ ಎಲ್ಲ ಗೌರ್ಮೆಂಟ್ ಆಫೀಸರ್ಸ್ಗೆ ನಾನು ಕಾಂಗ್ರೆಸ್ ಪಕ್ಷ ಪರವಾಗಿ, ನನ್ನ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ನಾವು ಏನಾದರೂ ಕೇಳೋದು ಇಚ್ಛೆ ಇದ್ರೆ ಸೀನಿಯರ್ ಕಾಂಗ್ರೆಸ್ ಲೀಡರ್ ಆಗಿ ಇವತ್ತು ಮೀಟಿಂಗ್ ಅಲ್ಲಿ. ಯಾಕಂದ್ರೆ ಜನರಿಗೆಲ್ಲ ಧನ್ಯವಾದ ಕೊಡಬೇಕು, ನಿಮಗೂ ಧನ್ಯವಾದ ಕೊಡಬೇಕು, ಸರ್ಕಾರಿ ಅಧಿಕಾರಿಗಳಿಗೂ ಧನ್ಯವಾದ ಕೊಡಬೇಕು. ಅತಿ ಶೀಘ್ರದಲ್ಲಿ ನಮ್ಮ DCC ಅಧ್ಯಕ್ಷರು ತಾವು ನೋಡ್ತೀರಿ. ಅದು ಒಂದು ತಿಂಗಳಲ್ಲಿ ಅದು ಮಿನಿಸ್ಟ್ರಿ ಫಾರ್ಮ್ ಆದ ತಕ್ಷಣ ಇದು ಮಾಡ್ತಾರೆ. ನನ್ನ ಜೊತೆಗಿದ್ದವರು ಎಲ್ಲರೂ ಅಧ್ಯಕ್ಷರಾಗಿ ಹೋದಾರ. ಹೌದು, ಇದು ಅಧ್ಯಕ್ಷ ಮಾಡಿದ್ರೆ ನಾವು ಒಪ್ಕೊಳ್ಳೋ ಸಾಧ್ಯತೆ ಅಲ್ಲ, ಇನ್ನೂ ಕೆಲವರು ಅರ್ಜಿ ಸಲ್ಲಿಸ್ಯಾರ ಅಂತ ಹೇಳಿ ಗೊತ್ತಾಯ್ತು ಸರ್. ಈಗಾಗಲೇ ಸಿದ್ದರಾಮಯ್ಯ ಸಾಹೇಬ್, DK ಶಿವಕುಮಾರ್ ಸಾಹೇಬ್ ಯಾರಿಗೆ ಹೇಳೋ ಅವಶ್ಯಕತೆ ಇಲ್ಲ. ನಾನು 52 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ದುಡಿದಿದ್ದೇನೆ. ನಮ್ಮ MP ಅವರಿದ್ರು ಪಂಪನಗೌಡ ಸಾಹೇಬರು 73ರಿಂದ ನಾನು ಎಲೆಕ್ಷನ್ ಮಾಡಿದ್ದೇನೆ. ಅವಾಗಲಿಂದ ನಾನು ಎಲೆಕ್ಷನ್ ಆಗಿದ್ದೀನಿ. ಎಲ್ಲ MP ಗಳಿಗೆ DV ದೇಸಾಯಿಗೆ ಎಲೆಕ್ಷನ್ ನಾನೇ ಮಾಡಿದ್ದೆ.
ಮೊನ್ನೆ ಒಂದು ಅಪ್ಪಣ್ಣ ಎಲೆಕ್ಷನ್ ನಾನು ಮಾಡಿಲ್ಲ, ಆಮೇಲೆ ಎಲ್ಲ ಎಲೆಕ್ಷನ್ ವೆಂಕಟೇಶ್ ನಾಯಕ್ ಎಲೆಕ್ಷನ್ ನಾನೇ ಮಾಡಿದ್ದೀನಿ. ಎಲ್ಲ 8 ಅಸೆಂಬ್ಲಿ ಸೆಗ್ಮೆಂಟ್ ತಿರುಗಾಡ್ತೀವಿ. ನನಗೆ ಈಗ ಅಸೆಂಬ್ಲಿ ಸೆಗ್ಮೆಂಟ್ ಆಗಲಿ ಪಾರ್ಲಿಮೆಂಟ್ ಕ್ಷೇತ್ರ ಆಗಲಿ ಹೊಸದೇನಿಲ್ಲ. ಈ ಸಂದರ್ಭದಲ್ಲಿ ಅಬ್ದುಲ್ ಕರೀಂ, ಜಯವಂತರಾವ್ ಪತಂಗೆ, ಕೃಷ್ಣಮೂರ್ತಿ ಇದ್ದರು. ಎನ್ಎಸ್ ಬೋಸರಾಜು ನೇತೃತ್ವದಲ್ಲಿ ಚುನಾವಣೆ ಎದುರಿಸುತ್ತಿದ್ದೇವೆ. ಕೊನೆ ಕ್ಷಣದಲ್ಲಿ ಟಿಕೆಟ್ ಘೋಷಣೆಯಾಗಿದ್ದರಿಂದ ಪ್ರಚಾರಕ್ಕೆ ಸಮಯ ಸಿಗಲಿಲ್ಲ. 10 ವರ್ಷ ಅಧಿಕಾರ ನಡೆಸಿದವರಿಗೆ ತೀವ್ರ ಪೈಪೋಟಿ ನೀಡಿದ್ದೇವೆ. ರಾಯಚೂರು ನಗರ ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಮೊಹಮ್ಮದ್ ಶಾಲಂ ಹೇಳಿದರು. ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು 45,000 ಮತಗಳನ್ನು ಪಡೆದಿತ್ತು. 10 ವರ್ಷ ಅಧಿಕಾರ ನಡೆಸಿದ ಶಿವರಾಜ್ ಪಾಟೀಲರು ಹಣದ ಹೊಳೆ ಹರಿಸಿದರೂ ಕೂಡ ಈ ಬಾರಿ ಚುನಾವಣೆಯಲ್ಲಿ 66,000 ಮತಗಳನ್ನು ಪಡೆದಿದ್ದೇವೆ ಎಂದರು. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿದ ಹಿರಿಯ ಮುಖಂಡರಿಗೆ, ವಿವಿಧ ಘಟಕಗಳ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ ಹಾಗೂ ಮತದಾರರಿಗೆ ಕೃತಜ್ಞತೆ ತಿಳಿಸಿದ್ದಾರೆ. ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಕೇವಲ ನಮಗೆ ಟಿಕೆಟ್ ಅನೌನ್ಸ್ ಆದಾಗ ಕೊನೆಯ ದಿನ ಅನೌನ್ಸ್ ಆಗಿದ್ದು, ಬಹಳ ಸಮಯ, ಕೇವಲ 20 ದಿವಸದಲ್ಲಿ ನಾವು ಚುನಾವಣೆಯನ್ನು ಎದುರಿಸಿದ್ದೀವಿ. ಹಾಗಾಗಿ ನಮಗೆ ಇನ್ನೊಂದು ವಿಷಯ, ಸುಮಾರು 10 ವರ್ಷ ಅವರು ಅಧಿಕಾರದಲ್ಲಿದ್ದು ಈ ಚುನಾವಣೆಯಲ್ಲಿ ತಿಣುಕಾಡುವಂಥ ಪರಿಸ್ಥಿತಿ ಬಂದವರಿಗೆ ಅಷ್ಟು ತೀವ್ರವಾದಂಥ ಪೈಪೋಟಿ ಕೊಟ್ಟಿದ್ದೀವಿ. ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ತೀವ್ರವಾದಂಥ ಪೈಪೋಟಿ ಆಯಿತು. ತಾವೆಲ್ಲ ನೋಡಿದಿರಿ. ಕಳೆದ ಚುನಾವಣೆಯಲ್ಲಿ ಸುಮಾರು 45,000 ಕಾಂಗ್ರೆಸ್ ಪಕ್ಷಕ್ಕೆ ಮತ ಲಭಿಸಿದ್ದು, ಈ ಚುನಾವಣೆಯಲ್ಲಿ ಸುಮಾರು 65,900 ಚಿಲ್ಲರೆ, ಸುಮಾರು 66,000 ಮತಗಳನ್ನು ಪಡೆದಿದ್ದರು ಈ ಚುನಾವಣೆಯಲ್ಲಿ. ಈ ಚುನಾವಣೆಯಲ್ಲಿ ಅವರು 10 ವರ್ಷ ಆಡಳಿತ ನಡೆಸಿದಂಥ ಶಾಸಕರು ಒಂದು ಹಣದ ಹೊಳೆಯನ್ನೇ ಹರಿಸಿದರು. ಹಣದ ಪ್ರಭಾವ ಎಷ್ಟಿತ್ತಂದರೆ ಅವರು ಎಲ್ಲೂ ಒಂದು ಕಡೆ ನಾನು ಸೋಲ್ತೀನಿ ಅಂತ ಭೀತಿಯಲ್ಲಿ ಸಿಕ್ಕಾಪಟ್ಟೆ ಹಣವನ್ನು ಹರಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಇದು ಮಾಡಿದರು. ಹಾಗಾಗಿ ನಾವೊಂದು ತೀವ್ರ ಈ ಚುನಾವಣೆಯಲ್ಲಿ ಪೈಪೋಟಿ ಕೊಟ್ಟಿದ್ರು ಕೂಡ ನಮ್ಮ ಕಾರ್ಯಕರ್ತರು ಹಗಲಿರುಳು ದುಡಿದು ಈ ಪಕ್ಷಕ್ಕೆ ಈ ಮಟ್ಟಕ್ಕೆ ತಂದಿದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಒಂದು ಬಹುಮತದ ಸರ್ಕಾರ ಬಂದಿದ್ದು, ಇನ್ನು ಮುಂದೆ ನಮ್ಮ ಕಾರ್ಯಕರ್ತರು ಯಾರು ಭೀತಿಗಿಡುವ ಅವಸರ ಇಲ್ಲ. ನಾವೆಲ್ಲ ಅವ್ರ ಜೊತೆಗೆ ಇದ್ದು ನಿರಂತರ ಸಂಪರ್ಕದಲ್ಲಿ ನಮ್ಮ ಕಾರ್ಯಕರ್ತರ ಜೊತೆಗೆ ಇರ್ತೀವಿ. ನಗರದ ಅಭಿವೃದ್ಧಿಗೆ ನಮ್ಮ ಹಿರಿಯರ ಸಾಹೇಬರ ಬೋಸರಾಜ್ ಸಾಹೇಬರ ಮಾರ್ಗದರ್ಶನದಲ್ಲಿ ಈ ಒಂದು ನಗರಕ್ಕೆ, ಈ ವಿಧಾನಸಭಾ ಕ್ಷೇತ್ರದ ನಗರಕ್ಕೆ ನಾವೇನು ಮಾಡಬೇಕು, ಅಭಿವೃದ್ಧಿ ಏನು ಮಾಡಬೇಕು, ನಾವೆಲ್ಲ ನಮ್ಮ ಕಾರ್ಯಕರ್ತರ ಜೊತೆಗೆ ಎಲ್ಲ ಹಿರಿಯರ ಜೊತೆಗೆ ಮಾರ್ಗದರ್ಶನದಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ. ಅವರು 1 ಪಟ್ಟು ಮಾಡಿದ್ರೆ ನಾವು 2 ಪಟ್ಟು ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ನಮ್ಮ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೋದಿ ಪ್ರಚಾರ ಮಾಡಿದಲ್ಲಿ ಬಿಜೆಪಿ ಮುಕ್ತ. ಈ ಫಲಿತಾಂಶ ಲೋಕಸಭೆ ಚುನಾವಣೆಗೆ ದಿಕ್ಸೂಚಿ. ಎನ್ಎಸ್ ಬೋಸರಾಜ್. ದುರಾಡಳಿತದ ಬಿಜೆಪಿಗೆ ಮತದಾರರ ತಕ್ಕ ಉತ್ತರ. ಜಿಲ್ಲೆಯ ಅಭಿವೃದ್ಧಿಗಾಗಿ ಏಮ್ಸ್ ಸ್ಥಾಪನೆಗೆ ಮುಂದಾಗಲಿ. ಪಾರಸ್ ಮನಸುಖಾಣಿ ಒತ್ತಾಯ. ಬೇಲಕೋಟೆ ಕ್ಷೇತ್ರದಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಗೆಲುವು. ನಗರದಲ್ಲಿ ರೈತರ ಸಂಘದಿಂದ ವಿಜಯೋತ್ಸವ. ಮತ್ತು ಶಿವರಾಜ್ ಪಾಟೀಲರು ಹಣದ ಹೊಳೆ ಹರಿಸಿದರೂ ತೀವ್ರ ಪೈಪೋಟಿ ನೀಡಿದ್ದೇವೆ. ಮೊಹಮ್ಮದ್ ಶಾಲಂ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ ಟಿಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ,
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SCK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Ramesh Dresses, men, women, kids, sarees, complete family shop. Cloth Bazaar, MG Road, Raichur.